ಬಳ್ಳಾರಿ ಬಸ್ ನಿಲ್ದಾಣಕ್ಕೆ ಖಾಸಗಿ ಬಸ್ಗಳಿಗೆ ಎಂಟ್ರಿ ಕೊಡ್ತಾ ಇವೆ. ಖಾಸಗಿ ಬಸ್ಗಳು ಅಂತಂದ್ರೆ ಪರಿಸ್ಥಿತಿಯ ಲಾಭವನ್ನ ತೆಗೆದುಕೊಳ್ಳೋದಕ್ಕೆ ನಾನೀಗಾಗಲೇ ಹೇಳ್ತಾ ಇದ್ದ ಹಾಗೆ 50 ರೂಪಾಯಿದಲ್ಲಿ 100 ರೂಪಾಯಿ 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಆ ಲೂಟಿಗೆ ಬ್ರೇಕ್ ಹಾಕೋದಕ್ಕೆ ಆರ್ಟಿಒ ಅಧಿಕಾರಿಗಳು ಕೂಡ ಈಗ ಫೀಲ್ಡ್ಗಿಳಿದಿದ್ದಾರೆ. ಖಾಸಗಿ ಬಸ್ ಮೇಲುಸ್ತುವಾರಿ ವಹಿಸಿದ್ದಾರೆ ಅಧಿಕಾರಿಗಳು. ಗಣಿನಾಡು ಬಳ್ಳಾರಿಯಲ್ಲಿ ಬೆಳಗ್ಗೆ ಇದ್ದರೂ ಕೂಡ ಜನ ಸಾಕಷ್ಟು ಪರದಾಡ್ತಾ ಇದ್ರು. ಈ ಒಂದು ನಿಟ್ಟಿನಲ್ಲಿ ಈಗ ಖಾಸಗಿ ಬಸ್ಗಳು ಕೂಡ ಬಸ್ ಸ್ಟ್ಯಾಂಡ್ಗೆ ಬರ್ತಾ ಇರತಕ್ಕಂಥದ್ದು. ಸ್ವತಃ ಆರ್ಟಿಒ ಅಧಿಕಾರಿ ಆಗಿರ್ತಕ್ಕಂಥ ಶ್ರೀನಿವಾಸ್ ಗಿರಿ ಅವರ ಮೇಲುಸ್ತುವಾರಿಯಲ್ಲಿ ಖಾಸಗಿ ಬಸ್ಗಳು ಜೊತೆಗೆ ಜನರಿಗೆ ಪರದಾಟ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸ್ವತಃ ಅವರ ಸ್ಪಾಟ್ಗೆ ಬಂದು ಇದನ್ನೆಲ್ಲ ವೀಕ್ಷಣೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಖಾಸಗಿ ಬಸ್ನವರಿಗೆ ಒಂದಷ್ಟು ಇನ್ಸ್ಟ್ರಕ್ಷನ್ಗಳನ್ನ ಕೊಟ್ಟು ಅವರನ್ನೆಲ್ಲರೂ ಕೂಡ ಮೇಂಟೈನ್ ಮಾಡ್ತಿದ್ದಾರೆ. ನನ್ನ ಜೊತೆಗೆ ಆರ್ಟಿಒ ಅಧಿಕಾರಿ ಶ್ರೀನಿವಾಸ್ ಗಿರಿ ಅವರಿದ್ದಾರೆ, ಅವ್ರು ಮಾತನಾಡ್ತೀನಿ. ಸರ್, ಈಗ ಸಾಕಷ್ಟು ಜನ ಪರದಾಡ್ತಿದ್ದಾರೆ, ಏನೇನೆಲ್ಲ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿದ್ದಾರೆ? ಈಗ ನಾವು ಈ ಮುಷ್ಕರ ಪೂರ್ವ ನಿಯೋಜಿತ ಆಗಿರೋದ್ರಿಂದ ಎಲ್ಲರಿಗೂ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮುಂಚೆನೆ ಯಾರಿಗೂ ಪಬ್ಲಿಕ್ಸ್ಗೆ ನಾಗರಿಕರಿಗೆ ತೊಂದರೆ ಆಗಬಾರದು ಅನ್ನೋ ಉದ್ದೇಶದಿಂದ ಸುಮಾರು ನಾವು ಈಗ ಆಲ್ರೆಡಿ ಒಂದು 15 ಬಸ್ಗಳನ್ನ ಇಲ್ಲಿ ಡಿಪ್ಯೂಟ್ ಮಾಡಿದ್ದೇವೆ. ಇಲ್ಲಿ ಈಗ ಆಲ್ರೆಡಿ ಬೆಂಗಳೂರಿಗೆ 2 ಹೋಗಿದೆ, ಶಿರಗುಪ್ಪಗೆ 3 ಹೋಗಿದೆ, ಮತ್ತೆ ಹೊಸಪೇಟೆಗೆ 2 ಹೋಗಿದೆ, ಕೂಡ್ಲಿಗೆ ಒಂದು 3 ಹೋಗಿದೆ. ಇಲ್ಲಿಂದ ಹಿಂಗೆ ಇಷ್ಟೆಲ್ಲ ಆದ್ಮೇಲೆ ಇನ್ನು ಉಳಿದಿನ 12 ಬಸ್ ಇಂದ ನಿಂತಿದೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಜನಕ್ಕೆ ಯಾವ ಪಬ್ಲಿಕ್ಸ್ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಇವೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಈ ನಮ್ಮ ಮಾತ್ರ ಸರ್ ಬೇರೆ ಮ್ಯಾಕ್ಸಿ ಕ್ಯಾಬ್ಗಳು ಆ ರೀತಿ ಹೌದು, ಈಗ ಗ್ರಾಮೀಣ ಸಾರಿಗೆಗೆ ಮ್ಯಾಕ್ಸಿ ಕ್ಯಾಬ್ ಅನ್ನು ಯೂಸ್ ಮಾಡ್ತಾ ಇದ್ದೀವಿ. ಅವನ್ನ ಕೂಡ ಹೊರಗಡೆ ನಿಲ್ಲಿಸಿದೆ ನಾನು. ಅದನ್ನ ಗ್ರಾಮೀಣಗೆ ಹೋಗ್ತಕ್ಕಂಥ ಒಂದು 10-12 ಕಿಲೋಮೀಟರ್ ಅಲ್ಲಿ ಹೋಗ್ತಿರ್ತಕ್ಕಂಥ ಪಬ್ಲಿಕ್ಸ್. ಬಳ್ಳಾರಿ ಬಸ್ ನಿಲ್ದಾಣಕ್ಕೆ ಖಾಸಗಿ ಬಸ್ಗಳಿಗೆ ಎಂಟ್ರಿ ಕೊಡ್ತಾ ಇವೆ. ಖಾಸಗಿ ಬಸ್ಗಳು ಅಂತಂದ್ರೆ ಪರಿಸ್ಥಿತಿಯ ಲಾಭವನ್ನ ತೆಗೆದುಕೊಳ್ಳೋದಕ್ಕೆ ನಾನೀಗಾಗಲೇ ಹೇಳ್ತಾ ಇದ್ದ ಹಾಗೆ 50 ರೂಪಾಯಿದಲ್ಲಿ 100 ರೂಪಾಯಿ 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಆ ಲೂಟಿಗೆ ಬ್ರೇಕ್ ಹಾಕೋದಕ್ಕೆ ಆರ್ಟಿಒ ಅಧಿಕಾರಿಗಳು ಕೂಡ ಈಗ ಫೀಲ್ಡ್ಗಿಳಿದಿದ್ದಾರೆ. ಖಾಸಗಿ ಬಸ್ ಮೇಲುಸ್ತುವಾರಿ ವಹಿಸಿದ್ದಾರೆ ಅಧಿಕಾರಿಗಳು. ಗಣಿನಾಡು ಬಳ್ಳಾರಿಯಲ್ಲಿ ಬೆಳಗ್ಗೆ ಇದ್ದರೂ ಕೂಡ ಜನ ಸಾಕಷ್ಟು ಪರದಾಡ್ತಾ ಇದ್ರು. ಈ ಒಂದು ನಿಟ್ಟಿನಲ್ಲಿ ಈಗ ಖಾಸಗಿ ಬಸ್ಗಳು ಕೂಡ ಬಸ್ ಸ್ಟ್ಯಾಂಡ್ಗೆ ಬರ್ತಾ ಇರತಕ್ಕಂಥದ್ದು. ಸ್ವತಃ ಆರ್ಟಿಒ ಅಧಿಕಾರಿ ಆಗಿರ್ತಕ್ಕಂಥ ಶ್ರೀನಿವಾಸ್ ಗಿರಿ ಅವರ ಮೇಲುಸ್ತುವಾರಿಯಲ್ಲಿ ಖಾಸಗಿ ಬಸ್ಗಳು ಜೊತೆಗೆ ಜನರಿಗೆ ಪರದಾಟ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸ್ವತಃ ಅವರ ಸ್ಪಾಟ್ಗೆ ಬಂದು ಇದನ್ನೆಲ್ಲ ವೀಕ್ಷಣೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಖಾಸಗಿ ಬಸ್ನವರಿಗೆ ಒಂದಷ್ಟು ಇನ್ಸ್ಟ್ರಕ್ಷನ್ಗಳನ್ನ ಕೊಟ್ಟು ಅವರನ್ನೆಲ್ಲರೂ ಕೂಡ ಮೇಂಟೈನ್ ಮಾಡ್ತಿದ್ದಾರೆ. ನನ್ನ ಜೊತೆಗೆ ಆರ್ಟಿಒ ಅಧಿಕಾರಿ ಶ್ರೀನಿವಾಸ್ ಗಿರಿ ಅವರಿದ್ದಾರೆ, ಅವ್ರು ಮಾತನಾಡ್ತೀನಿ. ಸರ್, ಈಗ ಸಾಕಷ್ಟು ಜನ ಪರದಾಡ್ತಿದ್ದಾರೆ, ಏನೇನೆಲ್ಲ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿದ್ದಾರೆ? ಈಗ ನಾವು ಈ ಮುಷ್ಕರ ಪೂರ್ವ ನಿಯೋಜಿತ ಆಗಿರೋದ್ರಿಂದ ಎಲ್ಲರಿಗೂ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮುಂಚೆನೆ ಯಾರಿಗೂ ಪಬ್ಲಿಕ್ಸ್ಗೆ ನಾಗರಿಕರಿಗೆ ತೊಂದರೆ ಆಗಬಾರದು ಅನ್ನೋ ಉದ್ದೇಶದಿಂದ ಸುಮಾರು ನಾವು ಈಗ ಆಲ್ರೆಡಿ ಒಂದು 15 ಬಸ್ಗಳನ್ನ ಇಲ್ಲಿ ಡಿಪ್ಯೂಟ್ ಮಾಡಿದ್ದೇವೆ. ಇಲ್ಲಿ ಈಗ ಆಲ್ರೆಡಿ ಬೆಂಗಳೂರಿಗೆ 2 ಹೋಗಿದೆ, ಶಿರಗುಪ್ಪಗೆ 3 ಹೋಗಿದೆ, ಮತ್ತೆ ಹೊಸಪೇಟೆಗೆ 2 ಹೋಗಿದೆ, ಕೂಡ್ಲಿಗೆ ಒಂದು 3 ಹೋಗಿದೆ. ಇಲ್ಲಿಂದ ಹಿಂಗೆ ಇಷ್ಟೆಲ್ಲ ಆದ್ಮೇಲೆ ಇನ್ನು ಉಳಿದಿನ 12 ಬಸ್ ಇಂದ ನಿಂತಿದೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಜನಕ್ಕೆ ಯಾವ ಪಬ್ಲಿಕ್ಸ್ ತೊಂದರೆ ಆಗಬಾರದು ಅಂತ ಹೇಳಿ ನಾವು ಇವೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಈ ನಮ್ಮ ಮಾತ್ರ ಸರ್ ಬೇರೆ ಮ್ಯಾಕ್ಸಿ ಕ್ಯಾಬ್ಗಳು ಆ ರೀತಿ ಹೌದು, ಈಗ ಗ್ರಾಮೀಣ ಸಾರಿಗೆಗೆ ಮ್ಯಾಕ್ಸಿ ಕ್ಯಾಬ್ ಅನ್ನು ಯೂಸ್ ಮಾಡ್ತಾ ಇದ್ದೀವಿ. ಅವನ್ನ ಕೂಡ ಹೊರಗಡೆ ನಿಲ್ಲಿಸಿದೆ ನಾನು. ಅದನ್ನ ಗ್ರಾಮೀಣಗೆ ಹೋಗ್ತಕ್ಕಂಥ ಒಂದು 10-12 ಕಿಲೋಮೀಟರ್ ಅಲ್ಲಿ ಹೋಗ್ತಿರ್ತಕ್ಕಂಥ ಪಬ್ಲಿಕ್ಸ್. ಬಳ್ಳಾರಿ ಬಸ್ ನಿಲ್ದಾಣಕ್ಕೆ ಖಾಸಗಿ ಬಸ್ಗಳಿಗೆ ಎಂಟ್ರಿ ಕೊಡ್ತಾ ಇವೆ. ಖಾಸಗಿ ಬಸ್ಗಳು ಅಂತಂದ್ರೆ ಪರಿಸ್ಥಿತಿಯ ಲಾಭವನ್ನ ತೆಗೆದುಕೊಳ್ಳೋದಕ್ಕೆ ನಾನೀಗಾಗಲೇ ಹೇಳ್ತಾ ಇದ್ದ ಹಾಗೆ 50 ರೂಪಾಯಿದಲ್ಲಿ 100 ರೂಪಾಯಿ 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಆ ಲೂಟಿಗೆ ಬ್ರೇಕ್ ಹಾಕೋದಕ್ಕೆ ಆರ್ಟಿಒ ಅಧಿಕಾರಿಗಳು ಕೂಡ ಈಗ ಫೀಲ್ಡ್ಗಿಳಿದಿದ್ದಾರೆ. ಖಾಸಗಿ ಬಸ್ ಮೇಲುಸ್ತುವಾರಿ ವಹಿಸಿದ್ದಾರೆ ಅಧಿಕಾರಿಗಳು. ಗಣಿನಾಡು ಬಳ್ಳಾರಿಯಲ್ಲಿ ಬೆಳಗ್ಗೆ ಇದ್ದರೂ ಕೂಡ ಜನ ಸಾಕಷ್ಟು ಪರದಾಡ್ತಾ ಇದ್ರು. ಈ ಒಂದು ನಿಟ್ಟಿನಲ್ಲಿ ಈಗ ಖಾಸಗಿ ಬಸ್ಗಳು ಕೂಡ ಬಸ್ ಸ್ಟ್ಯಾಂಡ್ಗೆ ಬರ್ತಾ ಇರತಕ್ಕಂಥದ್ದು. ಸ್ವತಃ ಆರ್ಟಿಒ ಅಧಿಕಾರಿ ಆಗಿರ್ತಕ್ಕಂಥ ಶ್ರೀನಿವಾಸ್ ಗಿರಿ ಅವರ ಮೇಲುಸ್ತುವಾರಿಯಲ್ಲಿ ಖಾಸಗಿ ಬಸ್ಗಳು ಜೊತೆಗೆ ಜನರಿಗೆ ಪರದಾಟ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸ್ವತಃ ಅವರ ಸ್ಪಾಟ್ಗೆ ಬಂದು ಇದನ್ನೆಲ್ಲ ವೀಕ್ಷಣೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಖಾಸಗಿ ಬಸ್ನವರಿಗೆ ಒಂದಷ್ಟು ಇನ್ಸ್ಟ್ರಕ್ಷನ್ಗಳನ್ನ ಕೊಟ್ಟು ಅವರನ್ನೆಲ್ಲರೂ ಕೂಡ ಮೇಂಟೈನ್ ಮಾಡ್ತಿದ್ದಾರೆ. ನನ್ನ ಜೊತೆಗೆ ಆರ್ಟಿಒ ಅಧಿಕಾರಿ ಶ್ರೀನಿವಾಸ್ ಗಿರಿ ಅವರಿದ್ದಾರೆ, ಅವ್ರು ಮಾತನಾಡ್ತೀನಿ. ಸರ್, ಈಗ ಸಾಕಷ್ಟು ಜನ ಪರದಾಡ್ತಿದ್ದಾರೆ, ಏನೇನೆಲ್ಲ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿದ್ದಾರೆ? ಈಗ ನಾವು ಈ ಮುಷ್ಕರ ಪೂರ್ವ ನಿಯೋಜಿತ ಆಗಿರೋದ್ರಿಂದ ಎಲ್ಲರಿಗೂ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮುಂಚೆನೆ ಯಾರಿಗೂ ಪಬ್ಲಿಕ್ಸ್ಗೆ ನಾಗರಿಕರಿಗೆ ತೊಂದರೆ ಆಗಬಾರದು ಅನ್ನೋ ಉದ್ದೇಶದಿಂದ ಸುಮಾರು ನಾವು ಈಗ ಆಲ್ರೆಡಿ ಒಂದು 15 ಬಸ್ಗಳನ್ನ ಇಲ್ಲಿ ಡಿಪ್ಯೂಟ್ ಮಾಡಿದ್ದೇವೆ. ಇಲ್ಲಿ ಈಗ ಆಲ್ರೆಡಿ ಬೆಂಗಳೂರಿಗೆ 2 ಹೋಗಿದೆ, ಶಿರಗುಪ್ಪಗೆ 3 ಹೋಗಿದೆ, ಮತ್ತೆ ಹೊಸಪೇಟೆಗೆ 2 ಹೋಗಿದೆ, ಕೂಡ್ಲಿಗೆ ಒಂದು 3 ಹೋಗಿದೆ. ಇಲ್ಲಿಂದ
ಹಿಂಗೆ ಇಷ್ಟೆಲ್ಲ ಆದ್ಮೇಲೆ ಇನ್ನು ಉಳಿದಿನ 12 ಬಸ್ ಇನ್ನ ನಿಂತಿದೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಜನಕ್ಕೆ ಯಾವ ಪಬ್ಲಿಕ್ಸ್ ತೊಂದರೆ ಆಗಬಾರ್ದು ಅಂತೇಳಿ ನಾವು ಇವೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಈ ನಮ್ಮ ಮಾತ್ರ ಸರ್ ಬೇರೆ ಮ್ಯಾಕ್ಸಿ ಕ್ಯಾಬ್ಗಳು ಆ ರೀತಿ ಹೌದು, ಈಗ ಗ್ರಾಮೀಣ ಸಾರಿಗೆಗೆ ಮ್ಯಾಕ್ಸಿ ಕ್ಯಾಬ್ ಅನ್ನು ಯೂಸ್ ಮಾಡ್ತಾ ಇದ್ದೀವಿ. ಅವನ್ನು ಕೂಡ ಹೊರಗಡೆ ನಿಲ್ಲಿಸಿದೆ ನಾನು. ಅದನ್ನ ಗ್ರಾಮೀಣಕ್ಕೆ ಹೋಗ್ತಕ್ಕಂಥ ಒಂದು 10-12 ಕಿಲೋಮೀಟರ್ ಅಲ್ಲಿ ಹೋಗ್ತಿರ್ತಕ್ಕಂಥ ಪಬ್ಲಿಕ್ಸ್. ಬಳ್ಳಾರಿ ಬಸ್ ನಿಲ್ದಾಣಕ್ಕೆ ಖಾಸಗಿ ಬಸ್ಗಳಿಗೆ ಎಂಟ್ರಿ ಕೊಡ್ತಾ ಇವೆ. ಖಾಸಗಿ ಬಸ್ಗಳು ಅಂತಂದ್ರೆ ಪರಿಸ್ಥಿತಿಯ ಲಾಭವನ್ನ ತೆಗೆದುಕೊಳ್ಳೋದಕ್ಕೆ ನಾನೀಗಾಗಲೇ ಹೇಳ್ತಾ ಇದ್ದ ಹಾಗೆ 50 ರೂಪಾಯಿದಲ್ಲಿ 100 ರೂಪಾಯಿ 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಆ ಲೂಟಿಗೆ ಬ್ರೇಕ್ ಹಾಕೋದಕ್ಕೆ ಆರ್ಟಿಒ ಅಧಿಕಾರಿಗಳು ಕೂಡ ಈಗ ಫೀಲ್ಡ್ಗಿಳಿದಿದ್ದಾರೆ. ಖಾಸಗಿ ಬಸ್ ಮೇಲುಸ್ತುವಾರಿ ವಹಿಸಿದ್ದಾರೆ ಅಧಿಕಾರಿಗಳು. ಗಣಿನಾಡು ಬಳ್ಳಾರಿಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಜನ ಸಾಕಷ್ಟು ಪರದಾಡ್ತಾ ಇದ್ರು. ಈ ಒಂದು ನಿಟ್ಟಿನಲ್ಲಿ ಈಗ ಖಾಸಗಿ ಬಸ್ಗಳು ಕೂಡ ಬಸ್ ಸ್ಟ್ಯಾಂಡ್ಗೆ ಬರ್ತಾ ಇರತಕ್ಕಂಥದ್ದು. ಸ್ವತಃ ಆರ್ಟಿಒ ಅಧಿಕಾರಿ ಆಗಿರ್ತಕ್ಕಂಥ ಶ್ರೀನಿವಾಸ್ ಗಿರಿ ಅವರು ಅವರ ಮೇಲುಸ್ತುವಾರಿಯಲ್ಲಿ ಖಾಸಗಿ ಬಸ್ಗಳು ಜೊತೆಗೆ ಜನರಿಗೆ ಪರದಾಟ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸ್ವತಃ ಅವರ ಸ್ಪಾಟ್ಗೆ ಬಂದು ಇದನ್ನೆಲ್ಲ ವೀಕ್ಷಣೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಖಾಸಗಿ ಬಸ್ನವರಿಗೆ ಒಂದಷ್ಟು ಇನ್ಸ್ಟ್ರಕ್ಷನ್ಗಳನ್ನ ಕೊಟ್ಟು ಅವರನ್ನೆಲ್ಲರೂ ಕೂಡ ಮೇಂಟೈನ್ ಮಾಡ್ತಿದ್ದಾರೆ. ನನ್ನ ಜೊತೆಗೆ ಆರ್ಟಿಒ ಅಧಿಕಾರಿ ಶ್ರೀನಿವಾಸ್ ಗಿರಿ ಅವರಿದ್ದಾರೆ, ಅವ್ರು ಮಾತನಾಡ್ತೀನಿ. ಸರ್, ಈಗ ಸಾಕಷ್ಟು ಜನ ಪರದಾಡ್ತಿದ್ದಾರೆ, ಏನೇನೆಲ್ಲ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿದ್ದಾರೆ? ಈಗ ನಾವು ಈ ಮುಷ್ಕರ ಪೂರ್ವ ನಿಯೋಜಿತ ಆಗಿರೋದ್ರಿಂದ ಎಲ್ಲರಿಗೂ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಮುಂಚೆನೆ. ಯಾರಿಗೂ ಪಬ್ಲಿಕ್ಸ್ಗೆ ನಮ್ಮ ನಾಗರಿಕರಿಗೆ ತೊಂದರೆ ಆಗಬಾರದು ಅನ್ನೋ ಉದ್ದೇಶದಿಂದ ಸುಮಾರು ನಾವು ಈಗ ಆಲ್ರೆಡಿ ಒಂದು 15 ಬಸ್ಗಳನ್ನ ಇಲ್ಲಿ ಡಿಪ್ಯೂಟ್ ಮಾಡಿದ್ದೇವೆ. ಇಲ್ಲಿ ಈಗ ಆಲ್ರೆಡಿ ಬೆಂಗಳೂರಿಗೆ 2 ಹೋಗಿದೆ, ಶಿರಗುಪ್ಪಗೆ 3 ಹೋಗಿದೆ, ಮತ್ತೆ ಹೊಸಪೇಟೆಗೆ 2 ಹೋಗಿದೆ, ಕೂಡ್ಲಿಗೆ ಒಂದು 3 ಹೋಗಿದೆ ಇಲ್ಲಿಂದ. ಹಿಂಗೆ ಇಷ್ಟೆಲ್ಲ ಆದ್ಮೇಲೆ ಇನ್ನು ಉಳಿದಿನ 12 ಬಸ್ ಇನ್ನ ನಿಂತಿದೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಜನಕ್ಕೆ ಯಾವ ಪಬ್ಲಿಕ್ಸ್ ತೊಂದರೆ ಆಗಬಾರ್ದು ಅಂತೇಳಿ ನಾವು ಇವೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಈ ನಮ್ಮ ಮಾತ್ರ ಸರ್ ಬೇರೆ ಮ್ಯಾಕ್ಸಿ ಕ್ಯಾಬ್ಗಳು ಆ ರೀತಿ ಹೌದು, ಈಗ ಗ್ರಾಮೀಣ ಸಾರಿಗೆಗೆ ಮ್ಯಾಕ್ಸಿ ಕ್ಯಾಬ್ ಅನ್ನು ಯೂಸ್ ಮಾಡ್ತಾ ಇದ್ದೀವಿ. ಅವನ್ನು ಕೂಡ ಹೊರಗಡೆ ನಿಲ್ಲಿಸಿದೆ ನಾನು. ಅದನ್ನ ಗ್ರಾಮೀಣಕ್ಕೆ ಹೋಗ್ತಕ್ಕಂಥ ಒಂದು 10-12 ಕಿಲೋಮೀಟರ್ ಅಲ್ಲಿ ಹೋಗ್ತಿರ್ತಕ್ಕಂಥ ಪಬ್ಲಿಕ್ಸ್. ಬಳ್ಳಾರಿ ಬಸ್ ನಿಲ್ದಾಣಕ್ಕೆ ಖಾಸಗಿ ಬಸ್ಗಳಿಗೆ ಎಂಟ್ರಿ ಕೊಡ್ತಾ ಇವೆ. ಖಾಸಗಿ ಬಸ್ಗಳು ಅಂತಂದ್ರೆ ಪರಿಸ್ಥಿತಿಯ ಲಾಭವನ್ನ ತೆಗೆದುಕೊಳ್ಳೋದಕ್ಕೆ ನಾನೀಗಾಗಲೇ ಹೇಳ್ತಾ ಇದ್ದ ಹಾಗೆ 50 ರೂಪಾಯಿದಲ್ಲಿ 100 ರೂಪಾಯಿ 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಆ ಲೂಟಿಗೆ ಬ್ರೇಕ್ ಹಾಕೋದಕ್ಕೆ ಆರ್ಟಿಒ ಅಧಿಕಾರಿಗಳು ಕೂಡ ಈಗ ಫೀಲ್ಡ್ಗಿಳಿದಿದ್ದಾರೆ. ಖಾಸಗಿ ಬಸ್ ಮೇಲುಸ್ತುವಾರಿ ವಹಿಸಿದ್ದಾರೆ ಅಧಿಕಾರಿಗಳು. ಗಣಿನಾಡು ಬಳ್ಳಾರಿಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಜನ ಸಾಕಷ್ಟು ಪರದಾಡ್ತಾ ಇದ್ರು. ಈ ಒಂದು ನಿಟ್ಟಿನಲ್ಲಿ ಈಗ ಖಾಸಗಿ ಬಸ್ಗಳು ಕೂಡ ಬಸ್ ಸ್ಟ್ಯಾಂಡ್ಗೆ ಬರ್ತಾ ಇರತಕ್ಕಂಥದ್ದು. ಸ್ವತಃ ಆರ್ಟಿಒ ಅಧಿಕಾರಿ ಆಗಿರ್ತಕ್ಕಂಥ ಶ್ರೀನಿವಾಸ್ ಗಿರಿ ಅವರು ಅವರ ಮೇಲುಸ್ತುವಾರಿಯಲ್ಲಿ ಖಾಸಗಿ ಬಸ್ಗಳು ಜೊತೆಗೆ ಜನರಿಗೆ ಪರದಾಟ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸ್ವತಃ ಅವರ ಸ್ಪಾಟ್ಗೆ ಬಂದು ಇದನ್ನೆಲ್ಲ ವೀಕ್ಷಣೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಖಾಸಗಿ ಬಸ್ನವರಿಗೆ ಒಂದಷ್ಟು ಇನ್ಸ್ಟ್ರಕ್ಷನ್ಗಳನ್ನ ಕೊಟ್ಟು ಅವರನ್ನೆಲ್ಲರೂ ಕೂಡ ಮೇಂಟೈನ್ ಮಾಡ್ತಿದ್ದಾರೆ. ನನ್ನ ಜೊತೆಗೆ ಆರ್ಟಿಒ ಅಧಿಕಾರಿ ಶ್ರೀನಿವಾಸ್ ಗಿರಿ ಅವರಿದ್ದಾರೆ, ಅವ್ರು ಮಾತನಾಡ್ತೀನಿ. ಸರ್, ಈಗ ಸಾಕಷ್ಟು ಜನ ಪರದಾಡ್ತಿದ್ದಾರೆ, ಏನೇನೆಲ್ಲ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿದ್ದಾರೆ? ಈಗ ನಾವು ಈ ಮುಷ್ಕರ ಪೂರ್ವ ನಿಯೋಜಿತ ಆಗಿರೋದ್ರಿಂದ ಎಲ್ಲರಿಗೂ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಮುಂಚೆನೆ. ಯಾರಿಗೂ ಪಬ್ಲಿಕ್ಸ್ಗೆ ನಮ್ಮ ನಾಗರಿಕರಿಗೆ ತೊಂದರೆ ಆಗಬಾರದು ಅನ್ನೋ ಉದ್ದೇಶದಿಂದ ಸುಮಾರು ನಾವು ಈಗ ಆಲ್ರೆಡಿ ಒಂದು 15 ಬಸ್ಗಳನ್ನ ಇಲ್ಲಿ ಡಿಪ್ಯೂಟ್ ಮಾಡಿದ್ದೇವೆ. ಇಲ್ಲಿ ಈಗ ಆಲ್ರೆಡಿ ಬೆಂಗಳೂರಿಗೆ 2 ಹೋಗಿದೆ, ಶಿರಗುಪ್ಪಗೆ 3 ಹೋಗಿದೆ, ಮತ್ತೆ ಹೊಸಪೇಟೆಗೆ 2 ಹೋಗಿದೆ, ಕೂಡ್ಲಿಗೆ ಒಂದು 3 ಹೋಗಿದೆ ಇಲ್ಲಿಂದ. ಹಿಂಗೆ ಇಷ್ಟೆಲ್ಲ ಆದ್ಮೇಲೆ ಇನ್ನು ಉಳಿದಿನ 12 ಬಸ್ ಇನ್ನ ನಿಂತಿದೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಜನಕ್ಕೆ ಯಾವ ಪಬ್ಲಿಕ್ಸ್ ತೊಂದರೆ ಆಗಬಾರ್ದು ಅಂತೇಳಿ ನಾವು ಇವೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಈ ನಮ್ಮ ಮಾತ್ರ ಸರ್ ಬೇರೆ ಮ್ಯಾಕ್ಸಿ ಕ್ಯಾಬ್ಗಳು ಆ ರೀತಿ ಹೌದು, ಈಗ ಗ್ರಾಮೀಣ ಸಾರಿಗೆಗೆ ಮ್ಯಾಕ್ಸಿ ಕ್ಯಾಬ್ ಅನ್ನು ಯೂಸ್ ಮಾಡ್ತಾ ಇದ್ದೀವಿ. ಅವನ್ನು ಕೂಡ ಹೊರಗಡೆ ನಿಲ್ಲಿಸಿದೆ ನಾನು. ಅದನ್ನ ಗ್ರಾಮೀಣಕ್ಕೆ ಹೋಗ್ತಕ್ಕಂಥ ಒಂದು 10-12 ಕಿಲೋಮೀಟರ್ ಅಲ್ಲಿ ಹೋಗ್ತಿರ್ತಕ್ಕಂಥ ಪಬ್ಲಿಕ್ಸ್.